ಬೆಂಗಳೂರಿನ ಕೇರ್ ಸರ್ಕಲಲ್ಲಿ ಬೆಳ್ಳಂಬೆಳಗ್ಗೆ ಎರಡು ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತವಾಗಿದೆ. ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಒಂದು ವಾಯುವಜ್ರ ಎಸಿ ಬಸ್ಗೆ ಹಿಂದೆಯಿಂದ ಬಂದಂತಹ ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯನ್ನು ಹೊಡೆದಿದೆ. ಇದರ ಪರಿಣಾಮ ಬಸ್ನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಡ್ರೈವರ್ ತಲೆಗೆ ತೀವ್ರ ಪೆಟ್ಟಾಗಿದೆ. ಸದ್ಯಕ್ಕೆ ನನ್ನ ಜೊತೆ ಈಗ ಮುಂದ್ಗಡೆ ನಿಂತಿದ್ದಂತಹ ಬಸ್ನ ಡ್ರೈವರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಘಟನೆ ಎಷ್ಟೊತ್ತಲಾಯಿತು, ಹೇಗಾಯಿತು? ಘಟನೆ ಎಷ್ಟೊತ್ತಲಾಯಿತು, ಹೇಗಾಯಿತು? ಸರ್, ಮೋಸ್ಟ್ಲಿ 8 ಒಂದು 9 ಗಂಟೆಗೆ ಆಗಿದೆ. ಆ್ಯಕ್ಚುಲಿ ಕೇರ್ ಸರ್ಕಲ್ ನಾವು ಸಿಗ್ನಲಲ್ಲಿ ನಿಂತಿದ್ವಿ. ನಿಂತು ಒಂದು 30-40 ಸೆಕೆಂಡ್ ಆಗಿತ್ತು. ಅದು ಹಿಂದೆ ಏನಾಯಿತೋ ಗೊತ್ತಿಲ್ಲ, ಬಂದಂಗೆ ಸೌಂಡ್ ಬಂತು. ನಾವೇನಾಯಿತು ಅಂತ ನೋಡಬೇಕಾದ್ರೆ ಈ ಥರ ಟಚ್ ಆಗಿತ್ತು ಸರ್. ಅಂದರೆ ಸಿಗ್ನಲ್ ಇದ್ದಕ್ಕೆ ನಿಂತಿದ್ರಾ ಇಲ್ಲ ಬೇರೆ? ಸಿಗ್ನಲ್ ಇತ್ತು ಸರ್, ಸಿಗ್ನಲ್ ಇತ್ತು ಸರ್. ಗಾಡೀಲಿ ಎಷ್ಟು ಜನ ಇದ್ರು ಸರ್ ನಿಮ್ಮ ಗಾಡೀಲಿ? ನಮ್ಮ ಗಾಡೀಲಿ ಒಂದು 45-50 ಜನ ಇದ್ರು. ಈ ಗಾಡೀಲಿ ಒಂದು 45-50 ಜನ ಇದ್ರು ಅನ್ಕೊಳ್ತೀನಿ. ನಿಮ್ಮ ಗಾಡೀಲಿ ಯಾರಿಗಾರ ಏನು ರೇಟ್ ಆಗಿದ್ದ? ಸಣ್ಣ ಪುಟ್ಟ ಏಟ್ ಆಗಿದೆ. ನಾವು ಅವ್ರನ್ನ ಹಾಸ್ಪಿಟಲ್ಗೆ ಫಸ್ಟ್ ಏಡ್ ಮಾಡಿ ಹಾಸ್ಪಿಟಲ್ಗೆ ಕಳಿಸಿದ್ವಿ ಸರ್. ಈ ಗಾಡೀಲಿ ಎಷ್ಟು ಜನ ಇದ್ರು, ಎಷ್ಟು ಜನಕ್ಕೆ ಏಟ್ ಆಯಿತು? ಗೊತ್ತಿಲ್ಲ ಸರ್. ಅದು ಹಿಂದ್ಗಡೆ ಮೋಸ್ಟ್ ಜಾಸ್ತಿ ಜನ ಇರ್ಬೋದು ಅಂತ ಅನ್ಕೊಳ್ತೀನಿ. ಇಳಿತಾ ಇದ್ರು. ನಾನು ಇಳಿದ ತಕ್ಷಣ ಆಗಿದ ತಕ್ಷಣ ನಮ್ಮದು ಡೋರ್ ಲಾಕ್ ಆಯಿತು. ಓಪನ್ ಮಾಡಿ ಆದಷ್ಟು ಬೇಗ ಹಿಂದ್ಗಡೆ ಬಂದು ಏನಾಯಿತು ನೋಡೋಣ. ಬಸ್ ಡ್ರೈವರ್ ಪರಿಸ್ಥಿತಿ ಹೇಗಿತ್ತು ನೀವು ನೋಡಿದಾಗ? ಆರಾಮಾಗಿದ್ದಾರೆ. ಸ್ವಲ್ಪ ಸಿಕ್ಕಾಕೊಂಡಿದ್ರು, ಸ್ವಲ್ಪ ಒಂದು ತಲೆನೋ ಮತ್ತೆಲ್ಲ ಇಂಜುರಿ ಆಗಿತ್ತು. ನಾನು ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಸರ್, ಫಸ್ಟ್ ಏಡ್ ಮಾಡಿ. ಆರ್ಡಿನರಿ ಬಸ್ ಡ್ರೈವರ್ನ ಇಂಜುರಿ ಆಗಿತ್ತು, ಫಸ್ಟ್ ಏಡ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಓಕೆ, ಅಂದರೆ ಇದು ಬ್ರೇಕ್ ಫೇಲ್ಯೂರ್ ಅಂತ ಆಗಿರ್ಬೋದಾ ಇಲ್ಲ ಮಳೆ ಇದ್ದಕ್ಕೆ ಜಾರಕ್ಕೆ? ಗೊತ್ತಿಲ್ಲ ಸರ್. ಅದು ನಾವು ಮುಂದೆ ಇದ್ವಲ್ಲ, ಅವ್ರ ಹಿಂದೆ ಯಾವ ಥರ ಬಂದಿರಂತ ಗೊತ್ತಿಲ್ಲ. ಎಲ್ಲ ಎಕ್ಸ್ಪರ್ಟ್ ಡ್ರೈವರ್ಸ್ ಎಲ್ಲ ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಆದ್ರೂ ಈ ಥರ ಆಯಿತು ಅಂದರೆ ಗೊತ್ತಿಲ್ಲ. ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಹತ್ತಿಬೆಲೆಗೆ ಹೋಗ್ತಾ ಇದ್ವಿ, ಮೇಸ್ಟಿಗಿಂತ ಹತ್ತಿಬೆಲೆಗೆ ಹೋಗ್ತಾ ಇದ್ವಿ. ಸಿಗ್ನಲ್ ಬಿದ್ದಿತ್ತು, ಸಿಗ್ನಲಲ್ಲಿ ಇದ್ವಿ ನಾವು. ಸಿಗ್ನಲ್ ನಿಲ್ಸಿರೋ ಗಾಡಿಗೆ ಹಿಂದೆಯಿಂದ ಬಂದು ಟಚ್ ಮಾಡಿ. ನಿಮ್ಮ ಇದರಲ್ಲೂ ಸಹ ರಕ್ತ ಆಗಿದೆ, ಹೆಂಗಾಯ್ತು ಇದು? ಅದೇ ಮುಂದೆ ಟಚ್ ಆಯ್ತಲ್ಲ, ಬ್ಯಾಲೆನ್ಸ್ ಇರಲಿಲ್ಲ, ನಿಂತ್ಕೊಂಡಿದ್ವಲ್ಲ, ಅಲ್ಲಿ ಟಚ್ ಆಯ್ತು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಮುಂದ್ಗಡೆ ಇದ್ದಂತಹ ವಾಯುವಜ್ರ ಬಸ್ನ ಕಂಡಕ್ಟರ್ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಘು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. ಬೆಂಗಳೂರಿನ ಕೇರ್ ಸರ್ಕಲಲ್ಲಿ ಬೆಳ್ಳಂಬೆಳಗ್ಗೆ ಎರಡು ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತವಾಗಿದೆ. ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಒಂದು ವಾಯುವಜ್ರ ಎಸಿ ಬಸ್ಗೆ ಹಿಂದೆಯಿಂದ ಬಂದಂತಹ ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯನ್ನು ಹೊಡೆದಿದೆ. ಇದರ ಪರಿಣಾಮ ಬಸ್ನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಡ್ರೈವರ್ ತಲೆಗೆ ತೀವ್ರ ಪೆಟ್ಟಾಗಿದೆ. ಸದ್ಯಕ್ಕೆ ನನ್ನ ಜೊತೆ ಈಗ ಮುಂದ್ಗಡೆ ನಿಂತಿದ್ದಂತಹ ಬಸ್ನ ಡ್ರೈವರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಘಟನೆ ಎಷ್ಟೊತ್ತಲಾಯಿತು, ಹೇಗಾಯಿತು? ಘಟನೆ ಎಷ್ಟೊತ್ತಲಾಯಿತು, ಹೇಗಾಯಿತು? ಸರ್, ಮೋಸ್ಟ್ಲಿ 8 ಒಂದು 9 ಗಂಟೆಗೆ ಆಗಿದೆ. ಆ್ಯಕ್ಚುಲಿ ಕೇರ್ ಸರ್ಕಲ್ ನಾವು ಸಿಗ್ನಲಲ್ಲಿ ನಿಂತಿದ್ವಿ. ನಿಂತು ಒಂದು 30-40 ಸೆಕೆಂಡ್ ಆಗಿತ್ತು. ಅದು ಹಿಂದೆ ಏನಾಯಿತೋ ಗೊತ್ತಿಲ್ಲ, ಬಂದಂಗೆ ಸೌಂಡ್ ಬಂತು. ನಾವೇನಾಯಿತು ಅಂತ ನೋಡಬೇಕಾದ್ರೆ ಈ ಥರ ಟಚ್ ಆಗಿತ್ತು ಸರ್. ಅಂದರೆ ಸಿಗ್ನಲ್ ಇದ್ದಕ್ಕೆ ನಿಂತಿದ್ರಾ ಇಲ್ಲ ಬೇರೆ? ಸಿಗ್ನಲ್ ಇತ್ತು ಸರ್, ಸಿಗ್ನಲ್ ಇತ್ತು ಸರ್. ಗಾಡೀಲಿ ಎಷ್ಟು ಜನ ಇದ್ರು ಸರ್ ನಿಮ್ಮ ಗಾಡೀಲಿ? ನಮ್ಮ ಗಾಡೀಲಿ ಒಂದು 45-50 ಜನ ಇದ್ರು. ಈ ಗಾಡೀಲಿ ಒಂದು 45-50 ಜನ ಇದ್ರು ಅನ್ಕೊಳ್ತೀನಿ. ನಿಮ್ಮ ಗಾಡೀಲಿ ಯಾರಿಗಾರ ಏನು ರೇಟ್ ಆಗಿದ್ದ? ಸಣ್ಣ ಪುಟ್ಟ ಏಟ್ ಆಗಿದೆ. ನಾವು ಅವ್ರನ್ನ ಹಾಸ್ಪಿಟಲ್ಗೆ ಫಸ್ಟ್ ಏಡ್ ಮಾಡಿ ಹಾಸ್ಪಿಟಲ್ಗೆ ಕಳಿಸಿದ್ವಿ ಸರ್. ಈ ಗಾಡೀಲಿ ಎಷ್ಟು ಜನ ಇದ್ರು, ಎಷ್ಟು ಜನಕ್ಕೆ ಏಟ್ ಆಯಿತು? ಗೊತ್ತಿಲ್ಲ ಸರ್. ಅದು ಹಿಂದ್ಗಡೆ ಮೋಸ್ಟ್ ಜಾಸ್ತಿ ಜನ ಇರ್ಬೋದು ಅಂತ ಅನ್ಕೊಳ್ತೀನಿ. ಇಳಿತಾ ಇದ್ರು. ನಾನು ಇಳಿದ ತಕ್ಷಣ ಆಗಿದ ತಕ್ಷಣ ನಮ್ಮದು ಡೋರ್ ಲಾಕ್ ಆಯಿತು. ಓಪನ್ ಮಾಡಿ ಆದಷ್ಟು ಬೇಗ ಹಿಂದ್ಗಡೆ ಬಂದು ಏನಾಯಿತು ನೋಡೋಣ. ಬಸ್ ಡ್ರೈವರ್ ಪರಿಸ್ಥಿತಿ ಹೇಗಿತ್ತು ನೀವು ನೋಡಿದಾಗ? ಆರಾಮಾಗಿದ್ದಾರೆ. ಸ್ವಲ್ಪ ಸಿಕ್ಕಾಕೊಂಡಿದ್ರು, ಸ್ವಲ್ಪ ಒಂದು ತಲೆನೋ ಮತ್ತೆಲ್ಲ ಇಂಜುರಿ ಆಗಿತ್ತು. ನಾನು ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಸರ್, ಫಸ್ಟ್ ಏಡ್ ಮಾಡಿ. ಆರ್ಡಿನರಿ ಬಸ್ ಡ್ರೈವರ್ನ ಇಂಜುರಿ ಆಗಿತ್ತು, ಫಸ್ಟ್ ಏಡ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಓಕೆ, ಅಂದರೆ ಇದು ಬ್ರೇಕ್ ಫೇಲ್ಯೂರ್ ಅಂತ ಆಗಿರ್ಬೋದಾ ಇಲ್ಲ ಮಳೆ ಇದ್ದಕ್ಕೆ ಜಾರಕ್ಕೆ? ಗೊತ್ತಿಲ್ಲ ಸರ್. ಅದು ನಾವು ಮುಂದೆ ಇದ್ವಲ್ಲ, ಅವ್ರ ಹಿಂದೆ ಯಾವ ಥರ ಬಂದಿರಂತ ಗೊತ್ತಿಲ್ಲ. ಎಲ್ಲ ಎಕ್ಸ್ಪರ್ಟ್ ಡ್ರೈವರ್ಸ್ ಎಲ್ಲ ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಆದ್ರೂ ಈ ಥರ ಆಯಿತು ಅಂದರೆ ಗೊತ್ತಿಲ್ಲ. ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಹತ್ತಿಬೆಲೆಗೆ ಹೋಗ್ತಾ ಇದ್ವಿ, ಮೇಸ್ಟಿಗಿಂತ ಹತ್ತಿಬೆಲೆಗೆ ಹೋಗ್ತಾ ಇದ್ವಿ. ಸಿಗ್ನಲ್ ಬಿದ್ದಿತ್ತು, ಸಿಗ್ನಲಲ್ಲಿ ಇದ್ವಿ ನಾವು. ಸಿಗ್ನಲ್ ನಿಲ್ಸಿರೋ ಗಾಡಿಗೆ ಹಿಂದೆಯಿಂದ ಬಂದು ಟಚ್ ಮಾಡಿ. ನಿಮ್ಮ ಇದರಲ್ಲೂ ಸಹ ರಕ್ತ ಆಗಿದೆ, ಹೆಂಗಾಯ್ತು ಇದು? ಅದೇ ಮುಂದೆ ಟಚ್ ಆಯ್ತಲ್ಲ, ಬ್ಯಾಲೆನ್ಸ್ ಇರಲಿಲ್ಲ, ನಿಂತ್ಕೊಂಡಿದ್ವಲ್ಲ, ಅಲ್ಲಿ ಟಚ್ ಆಯ್ತು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಮುಂದ್ಗಡೆ ಇದ್ದಂತಹ ವಾಯುವಜ್ರ ಬಸ್ನ ಕಂಡಕ್ಟರ್ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಘು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.